ಸಂಘಕ್ಕೆ ಕೈ ಹಾಕಿದ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬರ್ತಾ ಇವೆ. ಆರ್ಎಸ್ಎಸ್ ಬೆದರಿಕೆಯ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಬೆದರಿಕೆ ಕರೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಬಿಜೆಪಿಯವರು ಇದು ಪ್ರಿಯಾಂಕ್ ಪಬ್ಲಿಸಿಟಿಗೋಸ್ಕರ ಮಾಡ್ತಿರೋ ಸ್ಟಂಟ್ ಅಂತ ಹೇಳಿದರು. ಆರ್ಎಸ್ಎಸ್ನ ಸಂಸ್ಕೃತಿ ಏನು ಅನ್ನೋದನ್ನು ನಾನು ತೋರಿಸಿದ್ದೀನಿ. ಇದೀಗ ಬಿಜೆಪಿಯವರು ಆರ್ಎಸ್ಎಸ್ನ ಶಾಖೆಯಲ್ಲಿ ಏನು ಕಲಿಸ್ತಾರೆ, ಬೆದರಿಕೆ ಕರೆಯ 100 ನಂಬರ್ ಮೇಲೆ ನಾನು ದೂರನ್ನು ಕೊಡಬಹುದು ಅಂಥ ನೂರಾರು ಕರೆಗಳು ನನಗೆ ಬರ್ತಾನೆ ಇರುತ್ತೆ. ಆದರೆ 100 ವ್ಯಕ್ತಿಗಳಿದ್ದಾರಲ್ಲ, ಈ ಕರೆಗಳು ಈ ವ್ಯಕ್ತಿಗಳಲ್ಲ ವಿಷಯ. ಇಲ್ಲಿ ಇಂಥ ವ್ಯಕ್ತಿಗಳನ್ನು, ಅವರ ಮನಸ್ಸನ್ನು ಕಲುಷಿತ ಮಾಡಿದಂಥವ್ರು ಯಾರು? ನನ್ನ ಹೋರಾಟ ವ್ಯಕ್ತಿಗಳ ವಿರುದ್ಧವಾಗಿ ವೈಯಕ್ತಿಕವಾಗಿ ಇರೋದೇ ಇಲ್ಲ. ನನ್ನ ಹೋರಾಟ ಏನಿದ್ರು RSS ತತ್ವ ಸಿದ್ಧಾಂತದ ವಿರುದ್ಧ. RSS ನಿರ್ಬಂಧ ವಿಚಾರದಲ್ಲಿ BJP ಅರ್ಜೆಂಟ್ ಮಾಡ್ತಾ ಇದೆ. ಯಾಕೆ ಜೈಲಿಗೆ ಹೋಗೋಕ್ಕೆ ಇಷ್ಟು ಅರ್ಜೆಂಟ್ ಇದೆಯಾ ಇವರಿಗೆ? RSS ಬ್ಯಾನ್ ಮಾಡಬೇಕು ಅಂತ ನಾನು ಹೇಳಿಯೇ ಇಲ್ಲ. ಸರ್ಕಾರಿ ಸ್ಥಳಗಳಲ್ಲಿ ಇವರ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಿ ಅಂತ ಮಾತ್ರ ನಾನು ಹೇಳಿರೋದು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪ್ರಸ್ತಾಪ ಮಾಡಿದ್ದೆ ಈ ವಿಚಾರ. BJPಯವರೆಲ್ಲರೂ ಏನು ಹೇಳಿದ್ರು, ಇದು RSS ಸಂಸ್ಕೃತಿ ಅಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ. ಇದು ಇಂಥದ್ದು ಇನ್ನೂ ಒಂದು 25-30 ಇದೆ ನನ್ನ ಹತ್ರ. RSS ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ. ಅವನೇನು ಹೇಳ್ತಾನೆ, ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ RSS ಇಂದ ನಾನು ಬಂದಿದ್ದೀನಿ, RSSನ್ನು ನಾನು ಮೈಗೂಡಿಸ್ಕೊಂಡಿದ್ದೀನಿ, ನೀನು ಯಾರು ಬೈಯೋಕ್ಕೆ ಅಂತ ಏನೇನು ಬೈದಿದ್ದೀನಿ ನೀವೇ ನೋಡಿದಿರಲ್ಲ. ಅದಕ್ಕೆ ಅನ್ಎಡಿಟೆಡ್ ವರ್ಷನ್ನೇ ಹಾಕಿದ್ದೀನಿ. BJPಯವರ ಸಂಸ್ಕೃತಿ RSS ಅವರ ಶಾಖೆನಲ್ಲಿ ಏನು ಕಲಿಸ್ತಾರೆ ಅಂದ್ಬಿಟ್ಟು ನಿಮಗೆ ಹಾಕಿದ್ದೀನಿ. ನಾನು ಅದನ್ನು ಬರೆದಿದ್ದೀನಲ್ಲ, ಕಂಪ್ಲೇಂಟ್ ಕೊಟ್ಟರೆ ಅವನ ಮೇಲೆ ಹ್ಯಾರಾಸ್ಮೆಂಟ್ ಆಗುತ್ತೆ. ಆ ಆಲೋಚನೆ ಹಾಕಿದಾರಲ್ಲ ಅವನಲ್ಲಿ, ಆ ವ್ಯಕ್ತಿಗಳೇನು ಆರಾಮಾಗಿ ಓಡಾಡ್ತಾ ಇರ್ತಾರಲ್ಲ, ಕಂಪ್ಲೇಂಟ್ ಕೊಡ್ಬೋದು. ಎಲ್ಲ 30-50 ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು, 100 ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು. ಆ 100 ವ್ಯಕ್ತಿಗಳಿಗೆ ಎತ್ತಾಕಿ ಜೈಲಲ್ಲಿ ಹಾಕ್ತಾರೆ. ಆದರೆ ಆ 100 ವ್ಯಕ್ತಿಗಳನ್ನು ಮನಸ್ಸನ್ನು ಮತ್ತು ಬುದ್ಧಿಯನ್ನು ಕಲುಷಿತ ಮಾಡಿದ್ರಲ್ಲ, ಅವ್ರು ಹಾಗೆ ಓಡಾಡ್ತಾರಲ್ಲ. ಆ್ಯಂಡ್ ನಮಗೇನು ನನ್ನ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನನ್ನ ಹೋರಾಟ ವ್ಯಕ್ತಿಗಳ ಮೇಲೆ ಅಲ್ಲ, ವೈಯಕ್ತಿಕ ಅಲ್ಲ. ಆ ತತ್ವ ಸಿದ್ಧಾಂತ ವಿರುದ್ಧ ಇದ್ದೀನಿ ನಾನು. ಜೈಲಿಗೆ ಹೋಗೋಕ್ಕೆ ಯಾಕೆ ಅಷ್ಟು ಅರ್ಜೆಂಟ್ ಇದೆ ಇವರಿಗೆಲ್ಲ? ಕರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಲ್ಲ, ವಾಟ್ ಎವರ್ ಇಟ್ ಈಸ್, ವಿ ಹ್ಯಾವ್ ಟು ಡೂ ಆ್ಯಸ್ ಪರ್ ಲಾ, ವಿ ಹ್ಯಾವ್ ಟು ಡೂ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್. ಅರೆ RSS ಬ್ಯಾನ್ ಮಾಡು ಅಂತ ಎಲ್ಲಿ ಹೇಳಿದ್ದೀನಿ ರೀ? ಚಟುವಟಿಕೆಗಳು ಗೌರ್ಮೆಂಟ್ ಪ್ರಮೈಸಸ್ನಲ್ಲಿ ನಿಷೇಧ ಮಾಡಿ ಅಂತ ಹೇಳಿದ್ದೀನಿ. ಮಾಡಬಾರ್ದಾ? ಬೆದರಿಕೆ ಕರೆಗಳ ಬಗ್ಗೆ CM ಗೃಹ ಸಚಿವರು ಸಿಟ್ಟಾಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರುವುದರಲ್ಲಿ ತಪ್ಪೇನಿದೆ? ತಮಿಳುನಾಡಲ್ಲಿ ಸರ್ಕಾರಿ ಜಾಗಗಳಲ್ಲಿ ನಿರ್ಬಂಧವನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇದನ್ನು ಕರ್ನಾಟಕದಲ್ಲಿಯೂ ಕೂಡ ಜಾರಿಗೆ ತನ್ನಿ ಅಂತ ಅವರು ಪತ್ರವನ್ನು ಬರೆದಿದ್ದಾರೆ ಅಷ್ಟೇ. ದುಷ್ಟ ಶಕ್ತಿಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಹಾಕ್ತಾ ಇವೆ. ಆ ಬೆದರಿಕೆಗೆ ಅವರು ಜಗ್ಗಲ್ಲ, ನಾವು ಜಗ್ಗಲ್ಲ ಅಂತ ಹೇಳಿ ಮೈಸೂರಲ್ಲಿ CM ಸಿದ್ದರಾಮಯ್ಯ ಫುಲ್ ಸಿಟ್ಟಾಗಿ ಹೇಳಿದ್ದಾರೆ. ಇತ್ತ ಗೃಹ ಸಚಿವ Dr. G. ಪರಮೇಶ್ವರ್ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಯಾವ್ಯಾವ ನಂಬರ್ಗಳಿಂದ ಕರೆ ಬರ್ತಾ ಇದೆ ಎಲ್ಲವನ್ನೂ ಕೂಡ ಪತ್ತೆ ಹಚ್ಚುತ್ತಾ ಇದ್ದೀವಿ ಅಂತೇಳಿ ಪರಮೇಶ್ವರ್ ಹೇಳಿದ್ದಾರೆ. ಬೆದರಿಕೆ ಹಾಕಿದವರ ಮೇಲೆ ಕ್ರಮ ಜರುಗುತ್ತೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಸರ್ಕಾರಿ ಜಾಗ ನಾನು ನೋಡಿ ತಮಿಳ್ನಾಡಿನದು ಥರ ಕೇಳ್ತೀನಿ ಚೀಫ್ ಸೆಕ್ರೆಟರಿ, ತಮಿಳ್ನಾಡಿನ ಯಾವ ಥರ ಮಾಡಿದ್ದಾರೆ ಅದನ್ನು ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ. ಬಂದಮೇಲೆ ನೋಡ್ತೀನಿ. ನಾನು ಬಂದು ನೋಡಬೇಕಲ್ಲ, ಮೊದಲು ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ತಮಿಳ್ನಾಡಿನಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಚೀಫ್ ಮಿನಿಸ್ಟ್ರು, ಅಲ್ಲಿ ಸರ್ಕಾರ, ಅದನ್ನು ನೋಡ್ತೀನಿ. ಇವ್ರಿಗೆ ಪ್ರಿಯಾಂಕ್ ಖರ್ಗೆಗೆ ಏನೇನು ಪ್ರೊಟೆಕ್ಷನ್ ಕೊಡಬೇಕು ಅವೆಲ್ಲ ಕೊಡ್ತೀವಿ. ಈ ದುಷ್ಟ ಶಕ್ತಿಗಳಿದಾವಲ್ಲ, ದುಷ್ಟ ಶಕ್ತಿಗಳು ಯಾವಾಗಲೂ ಇಂಚೆನೇ ಕೆಲಸ ಮಾಡೋದು. ಅವ್ರ ಬೆದರಿಕೆಗಳಿಗೆಲ್ಲ ಇದರಲ್ಲ ಇವರು. ನಾವು ಅದನ್ನು ಚರ್ಚೆ ಮಾಡ್ತೇವೆ. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ಅದು ಅವರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದನ್ನು ಸರ್ಕಾರ ತೀರ್ಮಾನ ತಗೊಳ್ಳೋ ತನಕ ಅದರ ಬಗ್ಗೆ ನಾವೇನು ಹೇಳೋಕ್ಕಾಗೋದಿಲ್ಲ.